ತುಲಾ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಸರಿಯಾಗಿದ್ದರೂ ಏನೋ ಅಜ್ಞಾತ ಅಡೆತಡೆಗಳು ಎದುರಾಗುತ್ತವೆ. ಮನಸ್ಸಿನಲ್ಲಿ ಶಾಂತಿ ಇಲ್ಲದ ಅನುಭವ, ಕೆಲಸಗಳಲ್ಲಿ ವಿಳಂಬ, ಸಂಬಂಧಗಳಲ್ಲಿ ಅಸಮಾಧಾನ, ಮಾಡಿದ ಪ್ರಯತ್ನಕ್ಕೆ ತಕ್ಕ ಫಲ ಸಿಗದ ಸ್ಥಿತಿ, ಇವೆಲ್ಲವೂ ಒಂದೇ ಸಮಯದಲ್ಲಿ ಎದುರಾಗುವ ಸಂದರ್ಭಗಳು ಬರುತ್ತವೆ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ಇದನ್ನು ಕೆಲವರು ಕೆಟ್ಟ ಕಣ್ಣು, ಅಸೂಯೆಯ ಪ್ರಭಾವ ಅಥವಾ ನಕಾರಾತ್ಮಕ ಶಕ್ತಿಗಳ ಪರಿಣಾಮ ಎಂದು ಹೇಳುತ್ತಾರೆ. ವಿಶೇಷವಾಗಿ ತುಲಾ ರಾಶಿಯವರು ಸ್ವಭಾವತಃ ಮೃದುಮನಸ್ಸಿನವರು, ಸೌಂದರ್ಯಪ್ರಿಯರು, ಸಮತೋಲನದ ಬದುಕನ್ನು ಬಯಸುವವರು. ಆದ್ದರಿಂದ ಇವರ ಏಳಿಗೆಯನ್ನು ಎಲ್ಲರೂ ಸಹಿಸುವುದಿಲ್ಲ. ನಿಮ್ಮ ನಗುವಿನ ಹಿಂದೆ ಇರುವ ನೋವನ್ನು ಕೆಲವರು ಅರ್ಥಮಾಡಿಕೊಳ್ಳದೆ ನಿಮ್ಮ ಸಂತೋಷವನ್ನೇ ಕಣ್ಣಾರೆ ನೋಡುವರು. ತುಲಾ ರಾಶಿಯವರಿಗೆ ಆಕರ್ಷಕ ವ್ಯಕ್ತಿತ್ವ ಇರುತ್ತದೆ. ಜನರನ್ನು ಸುಲಭವಾಗಿ ಸೆಳೆಯುವ ಗುಣ ಇವರಲ್ಲಿರುತ್ತದೆ. ಮಾತಿನ ಮಧುರತೆ, ಸಹಾಯ ಮಾಡುವ ಮನೋಭಾವ, ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಇವೆಲ್ಲವೂ ಇವರನ್ನು ಜನಪ್ರಿಯರನ್ನಾಗಿ ಮಾಡುತ್ತದೆ. ಆದರೆ ಇದೇ ಗುಣಗಳು ಕೆಲವರಲ್ಲಿ ಅಸೂಯೆ ಹುಟ್ಟಿಸುವ ಸಾಧ್ಯತೆ ಹೆಚ್ಚು. ನಿಮ್ಮ ಪ್ರಗತಿಯನ್ನು ನೋಡಿ ಹೊರಗೆ ನಗುವವರು ಒಳಗೆ ಅಸಮಾಧಾನವನ್ನು ಇಟ್ಟುಕೊಂಡಿರಬಹುದು. ನಿಮ್ಮ ಸಾಧನೆ ಅವರಿಗೆ ನೋವಾಗಬಹುದು. ನೀವು ಸುಖವಾಗಿ ಬದುಕುವುದನ್ನು ಕೆಲವರು ಸಹಿಸಲಾರರು. ಇಂತಹವರು ನೇರವಾಗಿ ವಿರೋಧಿಸದೆ ಮೌನವಾಗಿ ಕೆಟ್ಟ ದೃಷ್ಟಿಯನ್ನು ಇಡಬಹುದು. ಇತ್ತೀಚಿನ ದಿನಗಳಲ್ಲಿ ತುಲಾ ರಾಶಿಯವರ ಮೇಲೆ ಕೆಲ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತಿರುವ ಸೂಚನೆಗಳು ಕಂಡುಬರುತ್ತಿವೆ. ವಿಶೇಷವಾಗಿ ನೀವು ಯಾವುದಾದರೂ ಹೊಸ ಕೆಲಸ ಪ್ರಾರಂಭಿಸಿದಾಗ ಅಡ್ಡಿಗಳು ಬರುತ್ತಿದ್ದರೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳಗಳು ಆಗುತ್ತಿದ್ದರೆ, ಹಣ ಕೈಯಲ್ಲಿ ಉಳಿಯದೆ ಹೋಗುತ್ತಿದ್ದರೆ, ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಪದೇ ಪದೇ ಕಾಣಿಸುತ್ತಿದ್ದರೆ ಅದು ಕೇವಲ ಯಾದೃಚ್ಛಿಕ ಅಲ್ಲ ಎಂದು ಕೆಲವರು ನಂಬುತ್ತಾರೆ. ನಿಮ್ಮ ಸುತ್ತಲೂ ಇರುವ ಕೆಲವು ವ್ಯಕ್ತಿಗಳ ಮನಸ್ಸಿನ ನಕಾರಾತ್ಮಕತೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಿರಬಹುದು. ಕೆಲವರು ನಿಮ್ಮ ಜೊತೆ ತುಂಬಾ ಆತ್ಮೀಯವಾಗಿ ವರ್ತಿಸುತ್ತಾರೆ. ಆದರೆ ಅವರ ಮಾತುಗಳಲ್ಲಿ ಮಧುರತೆ ಇದ್ದರೂ ಮನಸ್ಸಿನಲ್ಲಿ ಅಸೂಯೆ ಇರಬಹುದು. ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವವರು, ನಿಮ್ಮ ಪ್ರಗತಿಯ ಬಗ್ಗೆ ಅನಗತ್ಯವಾಗಿ ಪ್ರಶ್ನೆ ಮಾಡುವವರು, ನೀವು ಯಶಸ್ಸು ಕಂಡಾಗ ಮೌನವಾಗುವವರು, ಇಂತಹವರಿಂದ ಎಚ್ಚರಿಕೆಯಿಂದ ಇರಬೇಕು. ತುಲಾ ರಾಶಿಯವರು ಭಾವನಾತ್ಮಕವಾಗಿ ಬೇಗ ನಂಬುವ ಗುಣ ಹೊಂದಿರುವುದರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ಎಲ್ಲರನ್ನೂ ಒಳ್ಳೆಯವರು ಎಂದು ಭಾವಿಸುವ ಸ್ವಭಾವವೇ ಕೆಲವೊಮ್ಮೆ ಸಮಸ್ಯೆ ತರಬಹುದು. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಯಾರಾದರೂ ಬಂದ ನಂತರ ಮನಃಶಾಂತಿ ಕಡಿಮೆಯಾಗಿದೆ ಎಂದು ಅನಿಸುತ್ತಿದೆಯಾದರೆ ಅವರ ಬಗ್ಗೆ ಗಮನ ಕೊಡಿ. ಕೆಲವರ ಸಾನ್ನಿಧ್ಯವೇ ನಕಾರಾತ್ಮಕತೆಯನ್ನು ತರಬಹುದು. ನೀವು ಸಂತೋಷದಲ್ಲಿದ್ದಾಗ ವಿಚಿತ್ರವಾಗಿ ಮನಸ್ಸು ಬೇಸರಗೊಳ್ಳುವುದು, ಕೆಲಸದಲ್ಲಿ ಏಕಾಗ್ರತೆ ಕಡಿಮೆಯಾಗುವುದು, ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುವುದು, ಇವೆಲ್ಲವೂ ಕೆಲವೊಮ್ಮೆ ಕೆಟ್ಟ ದೃಷ್ಟಿಯ ಪರಿಣಾಮ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದವರು ಮೌನವಾಗಿ ನಿಮ್ಮ ವಿಫಲತೆಯನ್ನು ಬಯಸಬಹುದು. ತುಲಾ ರಾಶಿಯವರು ತಮ್ಮ ಜೀವನದ ಎಲ್ಲ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸವನ್ನು ಕಡಿಮೆ ಮಾಡಬೇಕು. ನಿಮ್ಮ ಯೋಜನೆಗಳು, ಹಣಕಾಸಿನ ವಿಷಯಗಳು, ಕುಟುಂಬದ ವಿಚಾರಗಳು, ಭವಿಷ್ಯದ ಕನಸುಗಳು ಎಲ್ಲವನ್ನೂ ಎಲ್ಲರಿಗೂ ಹೇಳುವುದು ಸೂಕ್ತವಲ್ಲ. ನಿಮ್ಮ ಸಂತೋಷವನ್ನು ಎಲ್ಲರೂ ಹೃದಯಪೂರ್ವಕವಾಗಿ ಸ್ವೀಕರಿಸುವುದಿಲ್ಲ. ಕೆಲವರು ಹೊರಗೆ ಅಭಿನಂದನೆ ಹೇಳಿ ಒಳಗೆ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಮಿತಿ ಹಾಕುವುದು ಮುಖ್ಯ. ನಿಮ್ಮ ಜೀವನದಲ್ಲಿ ಆಗುತ್ತಿರುವ ವಿಳಂಬಗಳ ಹಿಂದೆ ಕೆಲವರ ನಕಾರಾತ್ಮಕ ಶಕ್ತಿ ಕಾರಣವಾಗಿರಬಹುದು ಎಂಬ ನಂಬಿಕೆ ಹಲವರಲ್ಲಿದೆ. ನೀವು ಸಾಧನೆ ಮಾಡುವ ಹಂತಕ್ಕೆ ಬಂದಾಗಲೇ ಅಡ್ಡಿಗಳು ಎದುರಾಗುವುದು, ಒಳ್ಳೆಯ ಅವಕಾಶಗಳು ಕೈ ತಪ್ಪುವುದು, ಆಪ್ತರಿಂದಲೇ ನಿರಾಶೆ ಸಿಗುವುದು, ಇವೆಲ್ಲವೂ ಮನಸ್ಸಿಗೆ ನೋವು ಕೊಡುತ್ತವೆ. ಆದರೆ ತುಲಾ ರಾಶಿಯವರು ಧೈರ್ಯ ಕಳೆದುಕೊಳ್ಳಬಾರದು. ಪ್ರತಿಯೊಂದು ಕೆಟ್ಟ ಸಮಯಕ್ಕೂ ಅಂತ್ಯ ಇರುತ್ತದೆ. ನಿಮ್ಮ ಒಳಗಿನ ಶಕ್ತಿ ಬಹಳ ದೊಡ್ಡದು. ಇನ್ನು ಮುಂದೆ ಯಾರನ್ನು ನಿಮ್ಮ ಹತ್ತಿರಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದನ್ನು ಜಾಗರೂಕತೆಯಿಂದ ನಿರ್ಧರಿಸಿ. ಎಲ್ಲರ ಮೇಲೂ ತಕ್ಷಣ ನಂಬಿಕೆ ಇಡುವುದನ್ನು ತಪ್ಪಿಸಿ. ನಿಮ್ಮ ಯಶಸ್ಸಿಗೆ ನಿಜವಾಗಿ ಸಂತೋಷಪಡುವವರನ್ನು ಗುರುತಿಸಿ. ನಿಮ್ಮ ವಿಫಲತೆಯಲ್ಲಿ ಸಂತೋಷಪಡುವವರಿಂದ ನಿಧಾನವಾಗಿ ದೂರವಾಗುವುದು ಉತ್ತಮ. ಕೆಲ ಸಂಬಂಧಗಳು ದೂರವಾದರೆ ಮಾತ್ರ ಜೀವನದಲ್ಲಿ ಶಾಂತಿ ಬರುತ್ತದೆ. ತುಲಾ ರಾಶಿಯವರು ತಮ್ಮ ಮನಸ್ಸನ್ನು ಸದಾ ಶಾಂತವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನಕಾರಾತ್ಮಕ ಮಾತುಗಳು, ಜಗಳಗಳು, ಅನಗತ್ಯ ಚರ್ಚೆಗಳು ಇವುಗಳಿಂದ ದೂರವಿರಿ. ನೀವು ಹೆಚ್ಚು ಸಮಯವನ್ನು ಒಳ್ಳೆಯ ಚಿಂತನೆಗಳೊಂದಿಗೆ ಕಳೆಯಿರಿ. ದೇವರ ನಂಬಿಕೆ, ಧ್ಯಾನ, ಪ್ರಾರ್ಥನೆ ಇವು ಮನಸ್ಸಿಗೆ ಶಕ್ತಿ ನೀಡುತ್ತವೆ. ನಿಮ್ಮ ಸುತ್ತಲಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಇದು ಸಹಾಯಕವಾಗಬಹುದು. ಕೆಲ ಸಮಯಗಳಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಮೌನದಲ್ಲೇ ಇರುತ್ತದೆ. ಎಲ್ಲವನ್ನೂ ಜಗತ್ತಿಗೆ ತೋರಿಸುವ ಅಗತ್ಯವಿಲ್ಲ. ನಿಮ್ಮ ಗುರಿಗಳನ್ನು ಮೌನವಾಗಿ ಸಾಧಿಸಿ. ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆಪಡುವವರು ಕಾಲದೊಂದಿಗೆ ಮೌನವಾಗುತ್ತಾರೆ. ತುಲಾ ರಾಶಿಯವರ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಬಹಳ ಮುಖ್ಯ. ಅದನ್ನು ಕಾಪಾಡಿಕೊಳ್ಳಲು ನಿಮ್ಮ ಸುತ್ತಲಿನ ಜನರನ್ನು ಸರಿಯಾಗಿ ಆಯ್ಕೆ ಮಾಡುವುದು ಅಗತ್ಯ. ನಿಮ್ಮ ಹೃದಯ ತುಂಬಾ ಮೃದುವಾಗಿರಬಹುದು. ಆದರೆ ಎಲ್ಲರಿಗೂ ಅದನ್ನು ತೋರಿಸುವ ಅಗತ್ಯವಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರುಪಯೋಗಪಡಿಸಿಕೊಳ್ಳಬಹುದು.
ಆದ್ದರಿಂದ ಸಹಾಯ ಮಾಡುವಾಗಲೂ ಜಾಗರೂಕರಾಗಿರಿ. ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಪ್ರೀತಿ ಇವೆಲ್ಲವೂ ಅಮೂಲ್ಯ, ಅದನ್ನು ಅರ್ಹರಿಗೆ ಮಾತ್ರ ಕೊಡಿ. ಮುಂದಿನ ದಿನಗಳಲ್ಲಿ ತುಲಾ ರಾಶಿಯವರಿಗೆ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಬಹುದು. ನೀವು ನಿಧಾನವಾಗಿ ನಕಾರಾತ್ಮಕ ಜನರಿಂದ ದೂರವಾದಂತೆ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ. ಹೊಸ ಅವಕಾಶಗಳು ಬರಬಹುದು. ಹಣಕಾಸಿನ ಸ್ಥಿತಿ ಸುಧಾರಿಸಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಬಹುದು. ಆದರೆ ಇದಕ್ಕಾಗಿ ಮೊದಲು ನಿಮ್ಮ ಸುತ್ತಲಿನ ಕೆಟ್ಟ ಪ್ರಭಾವವನ್ನು ಗುರುತಿಸುವುದು ಮುಖ್ಯ. ನಿಮ್ಮ ಒಳಗಿನ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ರಕ್ಷಣೆ. ಯಾರ ಕೆಟ್ಟ ಕಣ್ಣು ಕೂಡ ನಿಮ್ಮ ಶಕ್ತಿಗಿಂತ ದೊಡ್ಡದಲ್ಲ. ನೀವು ಧೈರ್ಯದಿಂದ ಮುಂದೆ ನಡೆದರೆ ಯಶಸ್ಸು ಖಂಡಿತ ನಿಮ್ಮದೇ ಆಗುತ್ತದೆ. ನಿಮ್ಮ ಜೀವನವನ್ನು ಇತರರ ಅಸೂಯೆಗೆ ಬಲಿಯಾಗಲು ಬಿಡಬೇಡಿ. ನಿಮ್ಮ ಬೆಳಕು ಇನ್ನಷ್ಟು ಹೊಳೆಯಲಿ. ನಿಮ್ಮ ಸಂತೋಷವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಳ್ಳೆಯವರನ್ನು ಮಾತ್ರ ಉಳಿಸಿಕೊಳ್ಳಿ. ತುಲಾ ರಾಶಿಯವರ ಭವಿಷ್ಯದಲ್ಲಿ ಇನ್ನೂ ಅನೇಕ ಉತ್ತಮ ಅವಕಾಶಗಳು ಕಾಯುತ್ತಿವೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.